ಇಲ್ಲತ್ತೆ, ಹಂಗೆಷ್ಟೋ ಸಲ ಶಬ್ದ ಮಾಡಿದೀನಿ, ಆದ್ರೆ ಈ ಮುಂಡೆ ಮಗನ್ ನಾಲ್ಗೆ ಒಂದಿದೆ ನೋಡಿ. ഇങ്ങള് എന്റെ ഏജന്റ്. ಏಜೆಂಟ್ ಅಂದ್ರೆ? ಏಜೆಂಟ್ ಇಲ್ಲಿ ಮೋಸ ಇಲ್ಲ, ಬಡ್ಡಿ ಚಕ್ರ ಬಡ್ಡಿ ಇಲ್ಲ, ಎಲ್ಲ ಸಾಬ್ ಸೀದಾ. ಅಪ್ಪಣ್ಣ ಇವನ್ ಕರ್ಕೊಂಬಂದು ನನ್ನ ವ್ಯವಹಾರ ಕೆಡಿಸ್ತಾನಂತ. ತಗೋ, ಇದು ಇಂಗಡ ಕಮಿಷನ್. ಮುಂಡ ಮಗನ ಮಜಾ ಮಾಡೋದ್ ನೀನು, ಬಯಸ್ಕೊಳ್ಳೋದ್ ನಾನಾ? ದುಡ್ಡ? ಇದೇ ನಮ್ಮ ಮನೆ. ಕೂತ್ಕೊಳ್ಳಿ ಸಾವ್ಕಾರ್ರೆ, ಅಮ್ಮನ ಕರೀತೀನಿ. 3 ಸಲ ಬಿಡಿ. ಅಮ್ಮ ಅಮ್ಮ, ಸಾವುಕಾರ ಕರ್ಕ ಬಂದಿದ್ದೀನಿ. ಬಾಬಾ ಬಂದ್ರ? ಸಾವುಕಾರ್ರೆ, ನಮ್ಮ ಅಮ್ಮ. നമസ്കാരം. ನಮಸ್ಕಾರ ನಮ್ಮ. ನಮಸ್ಕಾರ. ಏನೋ ಇದು ಅಪ್ಪಣ್ಣ, ಸಾವುಕಾರು ಅಂದ್ರೆ ಜರ್ತಾರಿ ಅಂಗಿ ಚರಿ ಪೇಟ ಹಾಕೊಂಡಿರ್ತಾರೆ ಅಂತಿದ್ದೆ. ಇವ್ರೇ ನಿಜವಾದ ಸಾವುಕಾರು ಅಥವಾ ವೇಷ ಹಾಕೊಂಡಿದಾರ? ಈ ಮಲಬಾರಿ ಸಾವುಕಾರರು ಅಂದ್ರೆ ಹಿಂಗೆ ಇರ್ತಾರ ಕಣಮ್ಮ. ಇವರು ನಿಜವಾಗಿಯೂ ಸಾವುಕಾರ್ರೆ. ಇವ್ರ ಅಂಗಿ ಕೆಳಗೆ ಬೆಲ್ಟ್ ಇದೆಯಲ್ಲ, ಅದರಲ್ಲಿ ಚಿಲ್ಲರೆ ಕಾಸಿದೆ. ಆ ಕಂಕ್ಳಲ್ಲಿರೋ ಚೀಲಕ್ ತುಂಬಾ ಕಂತೆ ನೋಟ್ಗಳು. ಹೌದಾ? അപ്പൻ ചേട്ടാ, ಸಾವುಕಾರ್ರೆ, ഞാൻ നിങ്ങളുടെ മനയൊന്ന് കുറച്ച് നോക്കട്ടെ. ಕರ್ಲಿನಮ್ಮ. ಬೇಡ ಕಣೋ, ಇದ್ರೆ ಜಾತಿಯವರು. ದುಡ್ಡಿನ ಮುಂದೆ ಜಾತಿಯೇನು ಗೀತಿಯೇನು ಕರಿತೀನಿ. ಬನ್ನಿ ಸಾವುಕಾರ್ರೆ. ಬನ್ನಿ 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 ಬನ್ನಿ. ಓಹೋ, ಇದೇನೋ ಇಟ್ಬಿಟ್ಟಿದಾರಲ್ಲ, ತೆಗಿತೀನಿ. വേണ്ട വേണ്ട ಬೇಡ, ഞാൻ ഇവിടെ നിന്ന് തന്നെ നോക്കാം. ಬನ್ನಿ, ನೋಡಿ ನೋಡಿ. ഓ, എന്താ ഇത്? ഇത് മനയാ? കൊട്ടാരം, അരമന? അപ്പൻ ചേട്ടാ, ഇത്ര വലിയ മന ഇട്ടുകൊണ്ട് നീ എന്തിനാ ചില്ലറ കാശിന് പ്രയാസപ്പെടുന്നത്?
ಅದು ನಾವು ಒಂದು ಕಾಲಕ್ಕೆ ಬಹಳ ಅನುಕೂಲವಾಗೇ ಇದ್ವಿ ಸಾವುಕಾರ್ರೆ. 3 ಎಕರೆ ಜಮೀನಿತ್ತು, ಮತ್ತೆ ತೋಟ ಇತ್ತು. ಆದ್ರೆ ಈಗ ತೋಟ ಪಟೇಲ್ರ ಕೈಗೆ ಸೇರಿದೆ, ಜಮೀನು ಪಾಳು ಬಿದ್ದಿದೆ. ಹಾಗಾಗಿ ಮನೆಗೆ ಸಾಕಷ್ಟು ಉತ್ಪತ್ತಿ ಇಲ್ಲ. ತೋಟಂ ಹೇಗೆ ಪಟೇಲ್ ಕೈಲಿ ಪೋಯಿ? ಅದ ಅದ ಅದು ಅದೊಂದು ದೊಡ್ಡ ಕತೆ. ನಾವು ಚಿಕ್ಕವರಿದ್ದಾಗ ಏನೋ ಆಗಿತ್ತಂತೆ, ತೋಟ ಪಟೇಲ್ರಿಗೆ ಮಾರಿದ್ರು. തോട്ടം പിത്രാജിതമല്ലേ? നിങ്ങൾ രണ്ടാളും മൈനർ ಆಗಿದ್ದಾಗ നിങ്ങളുടെ അമ്മ ಅದನ್ನೇ ಹೇಗೆ ಕೊಡ್ತು? ಯಾಕೆ മാറുಕ್ ಬರಲ್ವಾ? നിങ്ങൾ കോർട്ടിൽ പോയ തോട്ട നിങ്ങൾക്ക് തിരിച്ചു കിട്ടും. ಹೌದಾ? ತೋಟ ವಾಪಸ್ ಬರುತ್ತಾ? ಅಮ್ಮ 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 ಸಾವುಕಾರರ ಮಾತು ಕೇಳಿಸ್ಕೊಂಡ್ಯಾ? ಕೋರ್ಟ್ಗೆ ಹೋದ್ರೆ ತೋಟ ನಮ್ದೇ ಆಗತ್ತಂತೆ. ಈ ಕೋಟು ಪಾಟಿನ ವಿಷಯ ಯಾರಿಗೆ ಗೊತ್ತಾಗತ್ತ? ಅದ್ರ ಸವಾಸನೆ ಬೇಡ. ಅಯ್ಯ, ಕಂಟಿ ಮಾವನೇ ಗೆಲ್ಲಿಲ್ವೇ? ನಾವ್ ಯಾಕೆ ಎದ್ರಬೇಕು? ಕಂಠಿ ಮಾವನ ಹತ್ರ ದುಡ್ಡಿತ್ತು, ಖರ್ಚು ಮಾಡಿದ್ರು. ನಾವೆಲ್ಲಿಂದ ದುಡ್ಡು ತರೋದು? ഞാനില്ലേ, ഞാൻ കാശ് കൊടുക്കും, തകോ. ಅಂದ್ರೆ ನೀವು ದುಡ್ಡು ಕೊಡ್ತೀರಾ? ഞാൻ കാശ് കൊടുക്കാം, ಆದ್ರೆ കടം ಸಾಲವಾಗಿ ಆದ್ರೂ ಆಗ್ಲಿ. ಎಷ್ಟು ಕೊಡ್ತೀರಾ? എത്ര വേണമെങ്കിലും. 10 ರೂಪಾಯಿ മുതൽ 10,000 ವರೆಗೂ. ನೀವೇನಾದ್ರೂ ಗಿರಿವಿ ವೆಕ್ಕಿ. ಸಾವುಕಾರ್ರೆ, ನಾನು ನೀವು ದೋಸ್ತಿ ಅಲ್ವಾ, ನಾನು ಗಿರಿವಿ ಇಡ್ಬೇಕಾ? അപ്പൻ ചേട്ടാ, ഈ ദോസ്തി വേറെ, വ്യവഹാരം വേറെ. കാശു വന്നാ ദോസ്തി പോകും. നീവ് ഏനാദ്രും ಗಿರಿವಿ വെക്കി, എത്ര വേണം തകോ. ಚಂದ್ಗ, ಕಾಸಿನ ಬಡ್ಡಿ ಹೇಳೋದು ನಿಜ ಏನ? ಅಯ್ಯೋ, ನಂಗೂ ಗೊತ್ತಿಲ್ಲ ಕಣಮ್ಮ. ಯಾರನ್ನಾದ್ರೂ ಸರಿಯಾದವ್ರನ್ನ ವಿಚಾರಿಸ್ಬೇಕು. ಅಮ್ಮ, ಈ ಮಾಧವಯ್ಯನವ್ರನ್ನ ಕೇಳಿದ್ರೆ? ಬೇಡ, ಮಾದೇವಯ್ಯನ ಸವಾಸವೇ ಬೇಡ. ಏನು ಕೇಳಿದ್ರು ಅದು ಬೇಡ ಇದು ಬೇಡ ಅಂತ ಅಡ್ಗಾಲ್ ಹಾಕತ್ತೆ. ಸನ್ಯಾಸಿ ಮುಡೋದು. ಯಾರನ್ನು ಕೇಳೋದು? ರೇವಣ್ಣವ್ರನ್ನ ಕೇಳಿದ್ರೆ? ನಮ್ಮೂರಲ್ಲಿ ಕೋರ್ಟು ಕಚೇರಿ ಬಗ್ಗೆ ಚೆನ್ನಾಗಿ ಗೊತ್ತಿರೋದು ಅವ್ರಿಗೆ. ವಾರಕ್ಕೆ 3 ಸಲ ಕೇಸು ಗೀಸು ಅಂತ ಚಿತ್ತೂರಿಗೆ ಹೋಗಿ ಬರ್ತಿರ್ತಾರೆ. ಅವರು ಪೂಟ್ಲಾಯ್ರಿ. ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ರೆ ಯಾವ ಕಡೆಗೆ ಬೇಕಾದ್ರೂ ಕೇಸ್ ತಿರುಗಿಸ್ಬಿಡ್ತಾರೆ. ಪಟೇಲ್ರ ಮೇಲೆ ಕೇಸ್ ಹಾಕಕ್ ಬರುತ್ತೋ ಇಲ್ವೋ ಅಂತ ಅವ್ರೇ ಹೇಳ್ತಾರೆ. ಹೌದೌದು, ಅವ್ರನ್ನೇ ಕೇಳ್ಕೊಂಬರೋಣ ಬಾ. ಸರ್ವಿ, ರಾಗಿ ತೂರ್ತಿದ್ಯಾ? ಗಂಗವಾರು, ಬನ್ನಿ ಬನ್ನಿ. ರೇವಣ್ಣಿದ ನಮ್ಮನೇಲಿ? ಹೌದಾ? ಕೋರ್ಟ್ಗೆ ಹೋಗೋ ತಯಾರಿ ನಡ್ಸವ್ರೆ. ಬನ್ನಿ ಕೂತ್ಕೊಳ್ಳಿ. ಏನ್ ಜಂಬ್ರ ಆಯ್ತಾ? ನನಗೂ ಒಂಚೂರು ಕೋರ್ಟ್ ಕೆಲಸ ಇತ್ತು. ಕೋರ್ಟ್ ಕೆಲ್ಸವಾ? ಏನದು? ಅದೇ ಆ ಪಟೇಲ. ಅಯ್ಯೋ, ಬಿದ್ಯೇನೋ? ಆ ಪಟೇಲ ನಮ್ಮ ತೋಟನ ಮೋಸ ಮಾಡಿ ಧಕ್ಕ ಹಾಕೊಂಡಿದ್ದಾನಲ್ಲ, ಅದ್ರ ಬಗ್ಗೆ ನಾನು ಕೋರ್ಟ್ಗೆ ಹೋಗೋಣ ಅಂತ. ಗಂಗವಾರೆ, ಪಟೇಲ್ರು ನಿಮ್ಗೆ ಎಲ್ಲಿ ಮೋಸ ಮಾಡವ್ರೆ? ಅವ್ರು ನಿಮ್ಗೆ ಸಾಲ ಕೊಟ್ಟವ್ರಲ್ವಾ, ಅದನ್ನ ತೀರಿಸ್ಬಿಟ್ರೆ ತೋಟ ನಿಂದೆ ಆತೈತೆ. ಆಹಾ, ತೀರಿಸ್ಬಿಡ್ಬೇಕಾಗಿತ್ತಂತೆ ದುಡ್ಡನ್ನ. ನಿಮ್ಮ ಅಪ್ಪ ಕೊಡ್ತಿದ್ನಾ? ನನಗೆ ಬುದ್ಧಿ ಹೇಳಕ್ ಬರ್ತಾಳೆ. ಅದೇ ಉಂಡಿದ್ದಲ್ಲ ತಿಂದಿದ್ದಲ್ಲ, ನಾನು ಯಾಕೆ ಕೊಡ್ಲಿ ಅದನ್ನ? ಸರ್ವಿ, ಕೋರ್ಟ್ ವಿಷಯ ನಿಂಗೇನೆ ಗೊತ್ತಾಗ್ತೈತೆ. ಬಾಯಿ ಮುಚ್ಕೊಂಡು ಒಳಕ್ ಹೋಗು. ಹೇಳಿ ಗಂಗವ್ವ, ಏನ್ ಕೆಲ್ಸ? ಆ ಪಟೇಲ ನಮ್ಮ ತೋಟನ ಬರ್ಸ್ಕೊಂಡಾಗ ಈ ಮುಂಡೆವರಡು ಇನ್ನೂ ಚಿಕ್ಕವಿದ್ವಲ್ಲ, ಅದನ್ನೇ ಅದೆಂತದೋ ಆ ಲಾ ಪಾಯಿಂಟು ಅದ್ ಮಾಡಿಸ್ಕೊಂಡು ಕೋರ್ಟ್ಗೆ ಹೋದ್ರೆ ನಾವು ಗೆಲ್ಬಹುದಂತೆ. ವಾಹ, ಖಂಡಿತ ಖಂಡಿತ ಗೆಲ್ಬೋದು. ಮತ್ತೆ ಅದನ್ನ ಅವತ್ತ ಯಾಕೆ ಹೇಳಲಿಲ್ಲ? ಪಂಚಾಯತಿ ಅವ್ರು ದಂಡ ಹಾಕಿದಾಗ ನೀನು ಅಲ್ಲೇ ನಿಂತಿದ್ದೆಲ್ಲ ಅಲ್ಲಿ ಗೆಂಜ್ಕೊಂಡು. ಏ, ಕಿಸಕ್ಕಂತ ಅಲ್ಲಿ ಕಿರಿಯಕ್ಕೆ ಇಲ್ಲೇನ್ ಕೋತಿ ಕುಣಿತಾ ಆಯ್ತಾ? ಗಂಗವ್ವ ಅವರು ಅಪರೂಪಕ್ಕೆ ಬಂದವ್ರೆ, ಅವ್ರಿಗೆ ಹಣ್ಣು ತಂದ್ಕೊಡು. ಅದು
ಆ ಕಾಲಕ್ಕೆ ಆ ಕಾನೂನು ಇರಲಿಲ್ಲ ಗಂಗಾವಾರೆ. ಮೊನ್ನೆ ಕಿಂಗಳ ಹನುಮಂತಯ್ಯ ಮಾಡಿದ್ದು. ಈಗ ನೀವು ಕೇಸ್ ಹಾಕಿದ್ರೆ ಖಂಡಿತ ಗೆಲ್ತೀರಿ. ಆದ್ರೆ ಆ ಪಟೇಲ ಯಾವ್ಯಾವ್ದೋ ಕಾಗದ ಪತ್ರದ ಮೇಲೆ ಅಮ್ಮನ ಹೆಬ್ಬೆಟ್ಟು ಉತ್ಸ್ಕೊಂಡಿದ್ದಾನಂತೆ. ಅದಕ್ಕೆ ನಿಮ್ಗೆ ಕೋರ್ಟ್ ವ್ಯವಹಾರ ಗೊತ್ತಾಗಕ್ಕಿಲ್ಲ ಅಂತ ಅನ್ನೋದು. ನಾವು ಒಂದು ಪ್ಲಾನ್ ಮಾಡೋಣ. ಗಂಗವ್ವ ಅವ್ರಿಗೆ ಓದು ಬರಾವು ಗೊತ್ತಾಗಕ್ಕಿಲ್ಲ ಅಂತಂದ್ಬಿಟ್ಟು ಆ ಪಟೇಲ ಕಾಗದಾಗ ಏನೇನೋ ಬರ್ಸ್ಕೊಂಡ್ಬಿಟ್ಟು ಹೆಬ್ಬೆಟ್ಟು ಹೊತ್ತಿಸ್ಕೊಂಡ್ಬಿಟ್ಟವನೇ ಅಂತ ಅವನ ಮೇಲೆ ಕೇಸ್ ಹಾಕ್ಬಿಡೋದು. ಅಲ್ಲ, ಅದ್ ಸುಳ್ಳು ಅಂತ ಪಟೇಲ್ರು ಕೋರ್ಟ್ಗೆ ಹೋಗ್ಲಿ ಬಿಡಿ. ಆ ಅಲಾಲ್ ಕೋರ್ ಪಟೇಲಿನ್ಗಿಂತ ಚೆನ್ನಾಗಿ ಕೋರ್ಟ್ ವ್ಯವಹಾರ ಗೊತ್ತಿರೋ ನಾನು ಇದ್ದೀನಿ ಈ ಊರಾಗೆ. ದೊಡ್ಡ ದೊಡ್ಡ ಲಾಯರ್ಗಳನ್ನೆಲ್ಲ ಇಟ್ಬಿಟ್ಟು ಕೇಸನ್ನ ಹೆಂಗ್ ತಳಕಾ ಬಳಕ ಮಾಡ್ಬೇಕು ಅನ್ನೋದು ನನಗೂ ಗೊತ್ತೈತಿ. ನಿಮ್ ಕೇಸ್ಗಾನ ಗೆಲ್ಲಿಸ್ಕೊಡ್ದೆ ಹೋದ್ರೆ ನಾನ್ ಪೂಟ್ ಲಾಯರಿ ಆಗಿದ್ದು ಏನ್ ಪ್ರಯೋಜನ? ಅದಕ್ಕೆ ಒಂದ್ ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾಗ್ತೈತಿ. ಸ್ವಲ್ಪ ಅಂದ್ರೆ 500, 1000 ಅಬ್ಬಬ್ಬ ಅಂತಂದ್ರೆ 1500 ಆಗ್ತೈತೆ. ಮತ್ತೆ ಕೇಸ್ ಗೆದ್ರೆ ತೋಟ ನಿಮ್ದೇ ಆಗ್ತೈತಿ. ಆ ಪಟೇಲನ್ಗೆ ಸಾಲ ವಾಪಸ್ ಕೊಡೋಂಗಿಲ್ಲ. ಏನಿಲ್ಲ ಅಂದ್ರೂ ಒಂದು 5,000-6,000 ರೂಪಾಯಿ ಉಳಿತೈತಿ. ನೀವೀಗಲೇ ಎಲ್ಲ ಹಣನೂ ಕೊಡಬೇಕು ಅಂತಿಲ್ಲ. ಸದ್ಯಕ್ಕೆ ಒಂದು 500 ರೂಪಾಯಿ ಕೊಟ್ಟಿರಿ. ಕೇಸ್ ಮುಗಿದ ಮ್ಯಾಕೆ ಬಾಕಿದ್ ಕೊಡೋರಂತೆ. ಏನೋ ಅದು ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ತಿಪ್ಟೂರ್ಲಿ ಯಾವ ಹೋಟ್ಲ್ ಮಸಾಲೆ ದೋಸೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ. ಥೂ ಮುಂಡೆ ಮಗನೇ, ನಾನಿಲ್ಲಿ ದುಡ್ಡು ಹೇಗೆ ಹವಣಿಸ್ಲಿ ಅಂತ ಹೆಣಗ್ತಾ ಇದ್ರೆ ಯಾವ ಹೋಟ್ಲ್ ಮಸಾಲೆ ದೋಸೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅಪ್ಪಣ್ಣ, ನಿಮ್ ಸಾವುಕಾರ ಹತ್ರ ಸಾಲ ಸಿಗುತ್ತೇನಾ? ಕೊಡ್ತೀನಂತ ಹೇಳಿದ್ರಲ್ಲ, ಏನಾದ್ರೂ ಗಿರ್ವಿ ಇಟ್ಟರು ಕೊಟ್ಟೆ ಕೊಡ್ತಾರೆ. ಮನೇಲಿರೋದು ಕೊಟ್ರೆ ಮುಂದಕ್ಕೇನಾ? ಅದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡ್ತೀಯ? ಕೇಸ್ ಗೆದ್ರೆ ತೋಟ ನಮ್ ಕೈಗೆ ಸೇರುತ್ತಲ್ಲ, ಫಸಲು ಮಾರಿ ಗಿರ್ವಿ ಇಟ್ಟಿದ್ ಬಿಡಿಸ್ಕೊಂಡ್ರಾಯ್ತು ಅಷ್ಟೇಯ. ಅದು ಸರಿನೇನು. ಮೊದಲು ಗಿರ್ವಿ ಇಡಕ್ಕೆ ಏನಿದೆ ನೋಡು ಬಾ. ಅಪ್ಪಣ್ಣ, ಇದಾಗುತ್ತಾ ನೋಡು. ನಮ್ಮ ಮಾವನವ್ರ ಕಾಲದ್ದು ಏನ್ ತೂಕವಾಗಿದೆ. ಇದಕ್ಕೊಂದು 5 ರೂಪಾಯಿ ಕೊಡ್ಬಹುದು ಅಷ್ಟೇ. ಅಷ್ಟೇನಾ? ಇದು ನೋಡು, ತಾಮ್ರದ ಪಂಚಪತ್ರೆ. ನಮ್ಮ ಯಜಮಾನ್ರು ಸಂಧ್ಯಾವನ್ನೇ ಮಾಡ್ತಾ ಇದ್ದಿದ್ದು. ಕೊಡಕ್ ಮನಸ್ಸೇ ಆಗಲ್ಲ. ಬೇಡ ಬಿಡಮ್ಮ. ಇದು ನೋಡು, ಏನು ಮಜಬೂತಾಗಿದೆ. ನನ್ನ ಮದುವೆಲಿ ಕೊಟ್ಟಿದ್ದು. ಈ ಗಿಳಿ ಚಿತ್ರ ಅಂತೂ ಏನು ಚೆನ್ನಾಗಿ ಮಾಡ್ಯಾರ ನೋಡು. ಅಮ್ಮ, ಈ ಪೆಟಾರಿಲಿರೋ ಎಲ್ಲಾ ಪಾತ್ರೆ ಕೊಟ್ಟರು 500 ರೂಪಾಯಿ ಹುಟ್ಟಲ್ಲ. ಏನಾದ್ರೂ ಚಿನ್ನ ಬೆಳ್ಳಿ ಕೊಡಮ್ಮ. ನಾನು ನನ್ನ ಹತ್ರ ಇರೋ ಚಿನ್ನ ಬೆಳ್ಳಿ ಕೊಡಲ್ಲ. ಇರೋದ್ನೆಲ್ಲ ಈಗಲೇ ಕೊಟ್ಟು ಕೂತ್ರೆ ನನ್ನ ಕಷ್ಟ ಕಾಲಕ್ಕೆ ಏನ್ ಮಾಡ್ಲಿ? ನನ್ನ ಹತ್ರ ಯಾಕೆ ಕೇಳ್ತಿ? ನಿನ್ ಹೆಂಡತಿ ಹತ್ರ ಇರ್ಬೇಕಲ್ಲ ಚಿನ್ನ. ಸಾತು ಟ್ರಂಕಲ್ಲೇ ಹುಡ್ಕು. ಇಲ್ಲಿದ್ರೆ ಅವಳಿಗಲ್ವಾ ನಂಜಿ, ಅವಳ ಟ್ರಂಕಲ್ಲಿ ಹುಡ್ಕು, ಏನಾರು ಸಿಕ್ಕತ್ತೆ. ಹೌದಲ್ವಾ? ಸಾತು ಹತ್ರ 6 ಜೊತೆ ಚಿನ್ನದ ಬಳೆ ಇದೆ, ಅದನ್ನೇ ಕೊಟ್ರಾಯ್ತು. ತಡಿ ತರ್ತೀನಿ. ಅಮ್ಮ ಬಾಯಿಲಿ ನೋಡು,
ಏನೋ ಇದು ಖಾಲಿ ಇದೆಯಲ್ಲ. ಇದು ಖಾಲಿ ಇದ್ದಂಗೆ ಕಾಣಿಸುತ್ತೆ. ಇದಕ್ಕೆ ಬೀಗ ಹಾಕಿದೆ, ಇದ್ರಲ್ಲಿ ಇದ್ದೇ ಇರುತ್ತೆ. ಇದರಲ್ಲೂ ಏನೂ ಇಲ್ಲ. ಹಾಗಾದ್ರೆ ಸೀರೆ ಒಡವೆ ಎಲ್ಲ ಎಲ್ಲಿಟ್ಟಿದ್ದಾಳ? ಅದೊಂದು ಹಲ್ಕ ಮುಂಡೆ ಹೆರಿಗೆಗೆ ಅಂತ ತವರಿಗೆ ಹೋಗುವಾಗಲೇ ಎಲ್ಲ ನಿರ್ಧಾರ ಮಾಡಿದ್ಲು ಅಂತ ಕಾಣುತ್ತೆ. ಇನ್ನೀ ಮನೆ ಕಾಲಿಡಲ್ಲ ಅಂತ, ಅದಕ್ಕೆ ಎಲ್ಲ ಹೊತ್ಕೊಂಡು ಹೋಗಿದ. ಅದೇನೋ ಗೊಂಡ್ಗುಡ್ತಾ ಇದ್ಯಾ, ಗಟ್ಟಿ ಹೇಳ. ಏನಿಲ್ಲ, ಗಿರ್ವಿ ಏನಿಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅಪ್ಪಣ, ನನ್ನ ಹೆಂಡ್ತಿನೇ ಒಳ್ಳೆವಳು, ಪೆಟ್ಟಿಗೆಗೆ ಬೀಗನೇ ಹಾಕಿಲ್ಲ. ಅಮ್ಮ, ಇಲ್ಲಿ ನೋಡು, ಬಳೆ ಇದೆ. ಹೌದಲ್ಲೋ, 4 ಬಳೆ ಇದೆ, ಒಳ್ಳೆ ತೂಕವಾಗಿದೆ. ಹೋಗ, ಇದನ್ನ ಕೊಟ್ಟು 500 ರೂಪಾಯಿ ಇಸ್ಕೊಂಬ. കൊള്ളാം സ്വർണം ತುಂಬ ಚೆನ್ನಾಗಿರಿക്കണം. ಅಪ್ಪಣ್ಣನ್ ചേട്ടാ, ಯಾರಿದು? ಅದು ಅದು ನಮ್ಮ ಅತ್ತಿಗೆದು. ಅತ್ತಿಗೆಯೋ? ಅತ್ತಿಗೆ ಊರಲ್ಲಿ ಇಲ್ಲ ಅಂತ പറഞ്ഞു. ಅದು ನಮ್ಮ ಅತ್ತಿಗೆ ನಮ್ಮ ಹೆಂಡತಿ ಕೊಟ್ಟಿದ್ದು, ನಮ್ದೇ ಇದು. ಚೋರಿ ಮಾಡಿದಲ್ಲೋ, ಚೋರಿ ಆಭರಣಂ ഞാ ಮುಟ್ಟತಿಲ್ಲ. ಅಯ್ಯೋ, ಇದು ಚೋರಿದಲ್ಲ, ನಮ್ದೇ ಇದು. ಇದಕ್ಕೊരു 500 ರೂಪಾಯಿ കൊടുക്കും, ಅತ್ರ തന്നെ. ಅಷ್ಟೇನಾ? ಈಗ ತಕ್ಷಣಕ್ಕೆ ನಮಗೊಂದು 1000 ರೂಪಾಯಿ ಬೇಕು ಸಾವುಕಾರ್ರೆ. ഇതിന് അത്രയൊന്നും കൊടുക്കാൻ പറ്റത്തില്ല. നിങ്ങള് നമ്മോരല്ലേ, 500 രൂപ തരും. വേറെ ആഭരണം വല്ലതും ഉണ്ടോ? കൊണ്ടുവാ, ഞാൻ കൊടുക്കും. ಸರಿ ಬಿಡಿ, ತರ್ತೀನಿ. ಈಗ ಅದಕ್ಕೆ ಎಷ್ಟು ಬರುತ್ತೋ ಅಷ್ಟೇ ಕೊಡಿ. இப்போ ഈ വളയ ರೂಪಾಯಿ വാങ്ങ്. ಈ ಕಾಶಿಂ ಬಡ್ಡಿ ಸಾವುಕಾರ ಬಲೂಜಿಪಣ ಬಡ್ಡಿ ಮಗ ಅಂತ ಒಳ್ಳೆ ಬಳಿಗೆ ಬರೀ 300 ರೂಪಾಯಿ ಕೊಟ್ಟ. ತಗ, ಬರೀ 300 ರೂಪಾಯ? ಅಯ್ಯೋ, ರೇವಣ್ಣ 500 ಕೇಳಿದಾನಲ್ಲ, ಮತ್ತೆ 200ಕ್ಕೆ ಏನ್ ಮಾಡೋದು? ಅಮ್ಮ, ಆ ಮುಂಡೆ ನಂಜಿದು ಇನ್ನೂ ಸ್ವಲ್ಪ ಒಡವೆ ಇದೆ, ತಂದು ತೋರಿಸ್ತೀನಿ, ಅದನ್ನೇ ಕೊಟ್ರಾಯ್ತು.
ನೋಡು ಇಷ್ಟೊಂದು ಒಡವೆ ಇಟ್ಟು ಹೋಗಿದ್ದಾಳೆ. ಅವಲಕ್ಕಿ ಸರ, ಮಾವಿನಕಾಯಿ ಸರ, ಗುಂಡಿನ ಸರ, ಜುಮ್ಕಿ, ಇದಲ್ದೆ ಒಂದು ಕಾಸಿನ ಸರನೂ ಇದೆ. ಇಲ್ಲೊಂದು ಕಾಸಿನ ಸರ ಐತೆಲ್ಲೋಯ್ತು? ಇಲ್ಲಿದೆಯಲ್ಲ, ಕೊಡಲಿ, 14 ಇಟ್ಕೊಂಡಿದ್ಯಾ? ಇದ್ರಲ್ಲಿ ಏನೋ ಸಿಕ್ಕುತ್ತೆ ನೋಡೋಣ ತಡಿ. ಓಹೋ, ಬೇಕಾದಷ್ಟು ಇಟ್ಕೊಂಡಿದ್ದ ಕಣೋ. ಚಂದ, ಈ ಬೈತಲೆ ಬಿಟ್ಟು ನೋಡು. ಇದನ್ನ ನಂಜಿ ಹಾಕೊಳ್ಳೋದೇ ಇಲ್ಲ. ಇದನ್ನ ಕೊಡು, 200 ರೂಪಾಯಿ ಸಿಗುತ್ತಿಲ್ಲ ನೋಡೋಣ. ಕೊಡಿಲೆ. ಅಮ್ಮ, ನಂಜಿ ಎಷ್ಟು ಒಳ್ಳೆಯವಳಲ್ವೇನಮ್ಮ? ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ, ಬದುಕೆ ವಿಸ್ಮಯ ರಂಗ. ಎಲ್ಲೋ ಅಡಗಿ ಕುಳಿತ ಬಾಣ, ಇರವು ವಿಷಮ ಸಂಗ. ಹೃದಯ ಗೃಹವೇ ಬಿರಿದು ಭಂಗ, ಬಾಳುವಳಲ ಬಳಗ. ಹೃದಯ ಗೃಹವೇ ಬಿರಿದು ಭಂಗ, ಬಾಳು